ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಇಂದು ವ್ಲಾಗ್. ಸೊ ಗೈಸ್, ಇವತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಬಂದ್ಬಿಟ್ಟಿದ್ದೀನಿ. ದಟ್ ಇಸ್ ಕೇರಳ ಕ್ರ್ಯಾಬ್ ಕರಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಸೊ ದಟ್ ನಾನು ಹಾಕೋ ಹೊಸ ವಿಡಿಯೋಸ್ ಎಲ್ಲ ನಿಮ್ವರೆಗೂ ಲೇಟೆಸ್ಟ್ ಅಪ್ಡೇಟ್ ಸಿಗುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಗೈಸ್, ಈ ರೆಸಿಪಿ ಮಾತ್ರ ತುಂಬಾ ಸಿಂಪಲ್. ನಾನು ಆಗಲೇ ತೋರಿಸ್ದಂಗೆ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ ಒಂದು 4 ತಗೊಳ್ಳಿ, ಟೊಮೆಟೊಸ್ ಒಂದು 3, ಮತ್ತೆ ಜಿಂಜರ್ ಗಾರ್ಲಿಕ್ ಕಟ್ ಮಾಡ್ಕೊಳ್ಳಿ, ಚಾಪ್ ಮಾಡ್ಕೊಳ್ಳಿ. ಆಮೇಲೆ ಚಿಲ್ಲೀಸ್, ಗ್ರೀನ್ ಚಿಲ್ಲೀಸು. ಸೊ ಫಸ್ಟ್ ನೀವು ನೋಡ್ತಾ ಇದ್ದೀರಲ್ವಾ, ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಾ ಹಾಕ್ಕೊಂಡು, ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲಿ ಕರ್ಬೇವಿನ ಸೊಪ್ಪು ನೀವೇನು ನೋಡ್ತಿದ್ದೀರಾ ಅಷ್ಟು ಹಾಕ್ಬೋದು. ಆ್ಯಂಡ್ ಇದು ಕ್ವಾಂಟಿಟಿ ಬಂದ್ಬಿಟ್ಟು ಮೀನ್ಸ್ ಈರುಳ್ಳಿ ಟೊಮೆಟೊ ಎಲ್ಲ ಹೇಗೆ ಅಂದರೆ ಬೇಸ್ಡ್ ಆನ್ ಯುವರ್ ಕ್ವಾಂಟಿಟಿ, ಐ ಮೀನ್ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ನೀವು ಹಾಕ್ಕೋಬೋದು. ಸೊ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೈಸ್. ಇದಾದಮೇಲೆ ನೀವೇನು ಮಾಡ್ಕೊಳ್ಳಿ, ಕಟ್ ಮಾಡ್ಕೊಂಡಿರೋ ಟೊಮೆಟೊಸು ಹಾಕ್ಕೊಳ್ಳಿ. ಲೈಕ್ ನಾನಿಲ್ಲಿ ಅರೌಂಡ್ 3 ಟೊಮೆಟೊಸ್ ತೊಗೊಂಡಿದ್ದೀನಿ. ಇದು ಸಹ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಆಗಬೇಕು, ನೀವು ನೋಡ್ತಾ ಇದ್ದೀರಾ ಅಲ್ವಾ. ಸೊ ಇದಾದ್ಮೇಲೆ ನಾವು ಚಾಪ್ ಮಾಡ್ಕೊಂಡಿರೋ ಜಿಂಜರು, ಗಾರ್ಲಿಕ್ ಮತ್ತೆ ಗ್ರೀನ್ ಚಿಲ್ಲೀಸ್ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಈ ತರ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಲೈಕ್ ಪೇಸ್ಟ್ ತರ ಮಾಡ್ಕೋಬೇಡಿ. ಇದರಲ್ಲಿ 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 2 ಟೇಬಲ್ ಸ್ಪೂನ್ ಗರಂ ಮಸಾಲ ಆ್ಯಂಡ್ 2 ಟೇಬಲ್ ಸ್ಪೂನ್ ಚಿಕನ್ ಮಸಾಲ. ಸೊ ಗೈಸ್, ನೋಡಿದ್ರಲ್ವಾ, ನಾನೇನು ಮಸಾಲಾಸ್ ತೋರಿಸ್ದೆ ಅಷ್ಟೇ, ಬೇರೆ ಏನು ಗ್ರೈಂಡ್ ಮಾಡ್ಕೊಂಡು ಏನು ಹಾಕೋದು ಬೇಡ, ಇಷ್ಟು ಮಾತ್ರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕ್ರ್ಯಾಬು ಅಷ್ಟೇ ತುಂಬ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡರು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ಳಿ. ಐ ಮೀನ್ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಗೈಸ್, ಅದರಲ್ಲೆಲ್ಲ ಸಾಲ್ಟ್ ಎಲ್ಲ ಹೋಗಿ ಚೆನ್ನಾಗಿ ಸೋಕಾಗಿ ಚೆನ್ನಾಗಿರುತ್ತೆ. ಸೊ ಈ ಕ್ರ್ಯಾಬು ಅಷ್ಟೇ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಒಂದು 4-5 ಟೈಮ್ಸ್ ವಾಶ್ ಮಾಡ್ಕೋಬೇಕು ಗೈಸ್. ಸೊ ನೋಡ್ತಾ ಇದ್ದೀರಲ್ವ, ಕ್ರ್ಯಾಬ್ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ, ಅಂದರೆ ತಿನ್ನುವಾಗ ಎಲ್ಲನೂ ಕಷ್ಟ ಇರಲ್ಲ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಕ್ರ್ಯಾಬ್ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಅದು ಬೇಯಬೇಕಲ್ವ, ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇದೇನು ನೀವು ಬಾಯ್ಲ್ ಥರ ಏನು ನೋಡ್ತಾ ಇದ್ದೀರಾ ಆ ಥರ ಬಂದಮೇಲೆ ಲಿಡ್ ಓಪನ್ ಮಾಡಿಕೊಂಡು ಮತ್ತೆ ಚೆಕ್ ಮಾಡ್ಕೊಳ್ಳಿ, ಸಾಲ್ಟು ಖಾರ ಎಲ್ಲ ಇದೆಯಾ ಅಂತ ಅಂದ್ಬಿಟ್ಟು. ಗೈಸ್, ಇದರ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಹೈಲೈಟ್ ಆಫ್ ದ ರೆಸಿಪಿ ಅಂದರೆ ಇದರಲ್ಲಿ ಕೋಕೋನಟ್ ಮಿಲ್ಕ್. ಸೊ ನೀವೇನು ಮಾಡ್ತೀರಾ ಅಂದರೆ, ನಾವು ಆ್ಯಕ್ಚುಲಿ ಪ್ಯಾಕೆಟ್ ತೊಗೊಂಡಿದ್ವಿ, ಅದರ್ವೈಸ್ ನೀವು ಮನೆಯಲ್ಲಾದರೂ ಮಾಡ್ಕೊಬೋದು. ಹೇಗೆ ಅಂದರೆ ಲೈಕ್ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಲ್ವಾ, ಪ್ಯಾಕೆಟ್ ಅಂದರೆ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಪ್ಯಾಕೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಂತ ಅಂದ್ಬಿಟ್ಟು ಪ್ಯಾಕೆಟ್ ಕೋಕೋನಟ್ ಮಿಲ್ಕ್ನ ಹಾಕಿದ್ದೀವಿ. ಸೊ ಈ ಕ್ವಾಂಟಿಟಿಗೆ ನೀವೇನು ನೋಡ್ತಾ ಇದ್ದೀರಾ, ಇದೊಂದು 4-5 ಟೇಬಲ್ ಸ್ಪೂನ್ ಆಗುತ್ತೆ. ಮೇಯ್ನ್ ಗೈಸ್, ಇದನ್ನ ಮಾತ್ರ ಮಿಸ್ ಮಾಡಬೇಡಿ, ಮೇಯ್ನ್ ಇಂಗ್ರೀಡಿಯೆಂಟ್ ಇದೆ. ಸೊ ಇದು ಹಾಕಿದ್ರೆ ತುಂಬ ಚೆನ್ನಾಗಿ, ನಿಮಗೆಲ್ಲ ಗೊತ್ತಿರುತ್ತಲ್ವಾ, ಈ ಥರ ಕ್ರೀಮಿ ಟೆಕ್ಸ್ಚರ್ ಬರೋದೆಲ್ಲನೂ ಇಟ್ ವಿಲ್ ಎನ್ಹ್ಯಾನ್ಸ್ ದ ಟೇಸ್ಟ್. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಅಷ್ಟೇ ಗೈಸ್, ಮುಗಿದೆ. ಎಷ್ಟು ಸಿಂಪಲ್ ಅಲ್ವಾ. ಕ್ರ್ಯಾಬ್ ರೆಸಿಪಿ ಅಂದರೆ ಎಲ್ಲರೂ ತುಂಬ ಏನೋ ಕಷ್ಟ ಇರುತ್ತೆ ಅಂತೆಲ್ಲ ಅನ್ಕೊತಾರೆ, ಬಟ್ ಇಟ್ ಈಸ್ ವೆರಿ ಸಿಂಪಲ್. ಇಂಗ್ರೀಡಿಯೆಂಟ್ಸು ಸಹ ನೋಡಿದ್ರಲ್ವ ನೀವು, ನಾವು ಮನೆಯಲ್ಲಿರೋದೇ ಎಲ್ಲ ಯೂಸ್ ಮಾಡಿರೋದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಆ್ಯಂಡ್ ಸಿಂಪಲ್ ಆ್ಯಂಡ್ ಈಸಿ ಆಗಿತ್ತು ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.